ನಿಮ್ಮ ಮಕ್ಕಳು ಇವಾಗ 10th ಸ್ಟ್ಯಾಂಡರ್ಡ್ ಮುಗಿಸ್ತಾ ಇದ್ದಾರೆ, 10th ಸ್ಟ್ಯಾಂಡರ್ಡ್ ಮುಗಿಸ್ತಿದ್ದಾರೆ, ಅವರನ್ನು ಡಾಕ್ಟರ್ ಮಾಡಿಬಿಡ್ತೀವಿ. ಯಾವುದಪ್ಪ ಬೆಸ್ಟ್ ಇನ್ಸ್ಟಿಟ್ಯೂಷನ್, ಯಾವುದರ ಅಡ್ವರ್ಟೈಸ್ಮೆಂಟ್ ನಾನು ಊರು ತುಂಬ ನೋಡ್ತೀನಿ, ಎಲ್ಲೋ ಒಂದು ಕಡೆ ಬೆಸ್ಟ್ ಅಂತ ಅನಿಸುತ್ತೆ ನನಗದು, ಅಲ್ಲೋಗಿ ಸೇರಿಸ್ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ನಿಮ್ಮ ಮಕ್ಕಳ ಜೀವನಕ್ಕೆ ನೀವು ಮಾಡ್ತಾ ಇರುವಂಥ ಅತಿ ದೊಡ್ಡ ದ್ರೋಹ. ಏನು ಮಾಡಬೇಕು? ಯಾವ ಸಂಸ್ಥೆಯಲ್ಲಿ, ಎಲ್ಲಿ ನಿಮ್ಮ ಮಕ್ಕಳಿಗೆ 2 ವರ್ಷದಲ್ಲಿ ಒಬ್ಬ ಒಂದು ಬಾಲಕ ಅಥವಾ ಬಾಲಕಿಯಿಂದ ಜೀವನವನ್ನು ನಿಭಾಯಿಸೋದಕ್ಕೆ ಬೇಕಾಗಿರುವಂಥ ಸಾಮರ್ಥ್ಯಗಳನ್ನು ಡೆವಲಪ್ ಮಾಡುವಂತಹ ಯುವಕನಾಗಿ, ಒಬ್ಬ ವಯಸ್ಕನಾಗಿ ತಯಾರು ಮಾಡುವಂತಹ ವ್ಯವಸ್ಥೆ ಎಲ್ಲಿದೆ ಅನ್ನೋದನ್ನು ನೀವು ಹುಡುಕಬೇಕು. ವ್ಯವಸ್ಥೆ ನಿಮ್ಮ ಮಕ್ಕಳ ಜೀವನಕ್ಕೆ ಉಪಯೋಗ ಮಾಡಿಕೊಡುತ್ತೆ ಹೊರತು ಬರೀ ಮೆಡಿಕಲ್ ಸೀಟ್ ಸಿಕ್ತು ಅಂತ ಅಂದ ಮಾತ್ರಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಭಾಳ ದೊಡ್ಡ ಒಂದು ವ್ಯವಸ್ಥೆ ಇದು. ನಮ್ಮ ವ್ಯವಸ್ಥೆ ಒಳಗಡೆ ಯಾರೆಲ್ಲ ಬರ್ತಾರೋ ಮಕ್ಕಳು, ಎಲ್ಲ ಮಕ್ಕಳು ಎಲ್ಲ ಆಯಾಮಗಳಲ್ಲೂ ತಮ್ಮ ಸಾಮರ್ಥ್ಯಗಳನ್ನು ಹೆಚ್ಚು ಮಾಡ್ಕೊಳ್ಳೋದನ್ನು ಕಲಿಸ್ತೀವಿ. ಅವ್ರು ಕಲಿಯೋದು ಹೇಗೆ ಕಲಿಸ್ತೀವಿ, ಅವ್ರು ನೋಟ್ಸ್ ಮಾಡೋದು ಹೇಗೆ ಕಲಿಸ್ತೀವಿ, ಅವರು ರಿವಿಷನ್ ಹೇಗೆ ಮಾಡಬೇಕು ಅದನ್ನು ಹೇಳ್ಕೊಡ್ತೀವಿ. ಒಂದು ಅಸೆಸ್ಮೆಂಟ್ ಹೆಂಗೆ ತೊಗೊಳ್ಬೇಕು, ನಾನು ಸರಿಯಾದ ದಾರಿನಲ್ಲಿ ಪ್ರಿಪೇರ್ ಮಾಡ್ತಿದ್ದೇನೋ ಇಲ್ವೋ ಅನ್ನೋದನ್ನು ಹೆಂಗೆ ತಯಾರಿ ಮಾಡ್ಕೊಳ್ಳೋದು, ನಾನು ಹೆಂಗೆ ಪತ್ತೆ ಮಾಡೋದು ಅದನ್ನು ಕಲಿಸ್ತೀವಿ. ಮತ್ತು ಒಂದು ಅಸೆಸ್ಮೆಂಟಿನ ಆಧಾರದ ಮೇಲೆ ಲಾಭ ಪಡ್ಕೊಳ್ಳೋದು ಹೇಗೆ ಅದನ್ನು ಕಲಿಸ್ತೀವಿ. ಸೊ ಒಂದು ಇಡೀ ವ್ಯವಸ್ಥೆಯನ್ನು ನಾವು, ನಿಮ್ಮ ಮಕ್ಕಳು ನಮ್ಮ ಜೊತೆನೇ ಇರ್ತಾರೆ, 24 ಗಂಟೆ 2 ವರ್ಷ ನಮ್ಮ ಜೊತೆಗೆ ಇರ್ತಾರೆ. ಫಸ್ಟ್ PUC ಸೆಕೆಂಡ್ PUCನಲ್ಲಿ ಪೂರ್ಣ ಪ್ರಮಾಣದ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್, ನೀಟ್ಗೆ ಮಾತ್ರ ಡಾಕ್ಟರ್ ಆಗಬೇಕು ಅನ್ನೋಂಥವ್ರಿಗೆ ಮಾತ್ರ ಮಾಡಿರುವಂಥ ಒಂದು ವ್ಯವಸ್ಥೆ. 16 ಅಂಶಗಳ ಸಕ್ಸಸ್ ಬ್ಲೂ ಪ್ರಿಂಟ್ ಅಂತ ನಾವು ತಯಾರಿ ಮಾಡಿದ್ದೀವಿ. ನನ್ನ 25 ವರ್ಷಗಳ ಟೀಚಿಂಗ್ ಅನುಭವದಲ್ಲಿ ಸುಮಾರು 30 ವರ್ಷಗಳಷ್ಟು ನನ್ನ ಪ್ರಯೋಗಗಳಲ್ಲಿ ಕಂಡುಕೊಂಡಿರುವಂಥ ಒಂದು ಯಶಸ್ಸಿನ ಸೂತ್ರ ಅದು 16 ಅಂಶಗಳ ಸಕ್ಸಸ್ ಬ್ಲೂ ಪ್ರಿಂಟ್. ಈ ಸಕ್ಸಸ್ ಬ್ಲೂ ಪ್ರಿಂಟನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತೀವಿ. ಅಭ್ಯಾಸ ಮಾಡ್ತಾ ಮಾಡ್ತಾ ಜೀವನದ ಎಲ್ಲ ಸವಾಲುಗಳನ್ನು ಎದುರಿಸಿ ಅವರು ಯಶಸ್ವಿ ಆಗೋದಕ್ಕೆ ಬೇಕಾಗಿರುವಂಥ ಸಾಮರ್ಥ್ಯ ವೃದ್ಧಿ ಆಗುತ್ತೆ. ಆ ಸಾಮರ್ಥ್ಯವನ್ನು ಬಳಸ್ಕೊಂಡು ಮೆಡಿಕಲ್ ಸೀಟ್ ತೊಗೊಳ್ತಾರೆ. ಸೊ ಮೆಡಿಕಲ್ ಸೀಟ್ ತೊಗೊಳ್ಬೇಕು ಅನ್ನೋದು ಒಂದೇ ಉದ್ದೇಶ ಅಲ್ಲ, ಮೆಡಿಕಲ್ ಸೀಟ್ ಸಿಕ್ಕೇ ಸಿಗುತ್ತೆ. ನಮ್ಮಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ 70% 10th ಸ್ಟ್ಯಾಂಡರ್ಡಲ್ಲಿದ್ದರೆ ಸಾಕು, 70% ಮಾರ್ಕ್ಸ್ ಇದ್ದರೂ ಸಾಕು, ಅವರು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ತಗೊಂಡು ಡಾಕ್ಟರ್ ಆಗುವಂಥ ಸಾಧ್ಯತೆ, ಸಾಮರ್ಥ್ಯ ಅವರಲ್ಲಿ ಖಂಡಿತವಾಗಲೂ ಇದೆ. ಅವರಿಗೆ ಬೇಕಾಗಿರುವಂಥದ್ದು ಪೂರಕವಾದಂಥ ಒಂದು ವಾತಾವರಣ.